ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇಂದಿನ ಚರ್ಚೆಯ ವಿಷಯ ಬಂದು ಆತ್ಮೀಯರೇ, ಕಳೆದ ಒಂದು ತಿಂಗಳಿನಿಂದ ನಿರಂತರವಾಗಿ BPL ಪಡಿತರ ಚೀಟಿಯನ್ನು APL ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು, ಜೊತೆಗೆ ಆ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಕಾರ್ಯಚಟುವಟಿಕೆಗೆ ಈ ಸರ್ಕಾರ ಕೈ ಹಾಕಿದೆ. ನಾನು ಇದನ್ನು ಎಲ್ಲೂ ಕೂಡ ಲೋಪ ಅಂತ ಹೇಳಿ ಭಾವಿಸಲ್ಲ. ಆದರೆ ಸರ್ಕಾರ ರೀತಿ ನೀತಿ ಹೇಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ರಾಜ್ಯ ಸರ್ಕಾರಕ್ಕೆ ಈ ನಿಗಮ ಮಂಡಳಿಗಳಲ್ಲಿ ನಾವು ನಿರಂತರ ಪೇಪರ್ಗಳಲ್ಲಿ ಕಣ್ಣಾರೆ ನೋಡ್ತಾ ಇದ್ದೀವಿ, 100 ಕೋಟಿ 1000 ಕೋಟಿ ಹಗರಣ ನಡೀತಾ ಇದೆ. ಇದರ ಬಗ್ಗೆ ಗಮನ ಬಿಟ್ಟು ಸಾಮಾನ್ಯ ಮಧ್ಯಮ ಬಡ ವರ್ಗದವರ BPL ಕಾರ್ಡ್ ಮೇಲೆ ಕಣ್ಣಿಟ್ಟಿರುವುದು ನಿಜವಾಗಲೂ ಶೋಚನೀಯ ಸಂಗತಿ. ಆತ್ಮೀಯರೇ, ಒಬ್ಬ ಏನೋ ಅವಿದ್ಯಾವಂತ ಒಬ್ಬ ಜೀವನ ನಡೆಸಬೇಕಂದ್ರೆ ಒಂದು ಆಟೋನು ಚಾಲಕ ವೃತ್ತಿಲಿರ್ತಕ್ಕಂಥವ್ರು ಒಂದು ಎಲ್ಲೋ ಬಾರ್ಡ್ ಗಾಡಿ ತೊಗೋಬೇಕು ಅಂದರೆ ಇವತ್ತು ಸಂಪೂರ್ಣವಾಗಿ IT ರಿಟರ್ನ್ ಕೇಳ್ತಾರೆ. ಯಾವುದೇ ಬ್ಯಾಂಕಲ್ಲಿ IT ರಿಟರ್ನ್ ಇಲ್ಲದೆ ನಿಮಗೆ ಗಾಡಿಯನ್ನು ಕೊಡೋದಿಲ್ಲ. ಜೊತೆಗೆ ಆಟೋ ಚಾಲಕರಾಗಿರಲಿ, ಇನ್ನು ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಜೀವನ ನಿರ್ವಹಣೆ ಮಾಡಲಿಕ್ಕೋಸ್ಕರ IT ರಿಟರ್ನ್ ಮಾಡಿರ್ತಾರೆ, ಸಣ್ಣ ಪುಟ್ಟ ಏನೋ ತೊಗೊಂಡಿರ್ತಾರೆ. ಅವರನ್ನು ನೀವು ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಅವರ ಜೀವನ ಸ್ಥಿತಿ ಹೇಗಾಗುತ್ತೆ ಅನ್ನೋದನ್ನ ಒಮ್ಮೆ ಯೋಚನೆ ಮಾಡಬೇಕಾಗ್ತದೆ. ಜೊತೆಗೆ ಆ ವೃದ್ಧ ತಂದೆ ತಾಯಿಗಳಿರ್ತಾರೆ, ಅವರಿಗೆ ಚಿಕಿತ್ಸಾ ವೆಚ್ಚವೇ ಬಹಳ ದೊಡ್ಡ ಸಂಗತಿ. ವಿದ್ಯಾಭ್ಯಾಸ, ಚಿಕಿತ್ಸಾ ವೆಚ್ಚ ಇವೆರಡು ಬಹಳಷ್ಟು ಖರ್ಚು ಬರ್ತದೆ ಸಾಮಾನ್ಯ ಜನತೆಗೆ. ಆ ಸಾಮಾನ್ಯ ಜನತೆ ಕ್ಯಾಬ್ ಓಡಿಸಿ ಅದರಿಂದ ಬಂದಂಥ ಟ್ಯಾಕ್ಸ್ ಕಟ್ಟಿ ಆ ಟ್ಯಾಕ್ಸಿದ ದುಡ್ಡಲ್ಲೇ ಕೂಡ ಈ ಅಧಿಕಾರಿಗಳಿಗೆ, ಈ ಸರ್ಕಾರಕ್ಕೆ ಸಂಬಳ ಕೊಡ್ತಕ್ಕಂಥದ್ದು ಇದೆ. ಅಂಥವರ ಕಾರ್ಡನ್ನು ನೀವು ಈ ರೀತಿ ಕ್ಯಾನ್ಸಲ್ ಮಾಡಿದ್ರೆ ಬಡ ಮಧ್ಯಮ ವರ್ಗದ ಜನ ಎಲ್ಲೋಗಬೇಕು ಸ್ವಾಮಿ? ನೀವೇ ಹೇಳಿ. ಸರ್ಕಾರದ ನೀತಿಗಳು ಈ ರೀತಿ ಆದರೆ ಭಾಳ ಕಷ್ಟ. ನಿಜವಾದ ಫಲಾನುಭವಿಗಳನ್ನು ಅಲ್ಲದವರನ್ನು ದಯಮಾಡಿ ಕ್ಯಾನ್ಸಲ್ ಮಾಡಿ. ಫಲಾನುಭವಿಗಳನ್ನು ಯಾರನ್ನೂ ಕೂಡ ಕ್ಯಾನ್ಸಲ್ ಮಾಡಬೇಡಿ. ನಿಮ್ಮ 2000 ರೂಪಾಯಿ ಯಾರಿಗೂ ಬೇಡ, ನೀವು ಕೊಡ್ತಕ್ಕಂಥ 5 kg ಅಕ್ಕಿನೂ ಬೇಡ, ಆಗಲ್ಲ ಅಂದ್ರೆ ನಿಲ್ಲಿಸ್ಬಿಡಿ. ಆದರೆ ಈ ಚಿಕಿತ್ಸಾ ವೆಚ್ಚ ಅಂತಕ್ಕಂಥದ್ದು ಬಡ ಸಾಮಾನ್ಯ ವರ್ಗದವರಿಗೆ ಎಷ್ಟು ಕಷ್ಟ ಅನ್ನೋದು ಒಬ್ಬ ಸಾಮಾನ್ಯನಾದ ನಮಗೆ ಅರಿವಿದೆ. ಹಾಗಾಗಿ ಈ ರಾಜ್ಯ ಸರ್ಕಾರಕ್ಕೆ ಹಾಗೂ ಆಹಾರ ಮತ್ತು ನಾಗರಿಕ ಇಲಾಖೆ ಅಧಿಕಾರಿಗಳಲ್ಲಿ ಒಂದು ಮನವಿ, ದಯಮಾಡಿ ಯಾರು BPL ಕಾರ್ಡ್ ಇದೆ APL ಕಾರ್ಡ್ ಮಾಡೋದಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡಿ. ದೇಶದ ಪ್ರಧಾನಮಂತ್ರಿ ಆದವರು ಆಯುಷ್ಮಾನ್ ಭಾರತ್ ಎನ್ನುವ ಅದ್ಭುತ ಯೋಜನೆಯನ್ನು ನಮಗೆ ದಯಪಾಲಿಸಿದ್ದಾರೆ. ರಾಜ್ಯ ಸರ್ಕಾರದವರು ಈ ರೀತಿಯಾದ ನೀವು ಕ್ಯಾನ್ಸಲೇಷನ್ ಮಾಡ್ತಾ ಹೋದರೆ ಭಾಳ ಕಷ್ಟ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಒಂದೇ ಮಾತರಂ.